ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಲಲಿತಾ ಅರಳಿ ಅವರು ರಾಣೆಬೆನ್ನೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶರಣು ಶರಣಾರ್ಥಿಯಮ್ಮ. ಅಮ್ಮ, ಇವತ್ತು ನಮ್ಮ ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಮ್ಮ? ನಾನು ಶೇಂಗಾ ಚಿಕ್ಕಿ ಮತ್ತು ಗಸಗಸೆ ಪಾಯಸ ಮಾಡ್ತೇನೆ. ಓ, ಎರಡು ಸಿಹಿ ತಿಂಡಿಗಳನ್ನ ಮಾಡ್ತಾ ಇದ್ದೀರಾ? ಸರಿ ಅಮ್ಮ. ಅದು ಫಸ್ಟ್ ಯಾವ್ದು ಮಾಡ್ತೀರಮ್ಮ? ಶೇಂಗಾ ಚಕ್ಕಿ ಮಾಡ್ತೀನಿ. ಶೇಂಗಾ ಚಕ್ಕಿ ಅದು ಬೇಗ ಮುಗಿದ್ ಬಿಡುತ್ತಾ? ಆಗುತ್ತೆ. ಸ್ವಲ್ಪ ಬೇಗ ಮುಗಿಸಿ ಆಮೇಲೆ ಗಸಗಸೆ ಪಾಯಸ ಮಾಡ್ತೀರಾ? ಸರಿ, ನಾವೀಗ ಶುರು ಮಾಡೋಣಮ್ಮ. ಏನು ಬೇಕು ನಿಮ್ಗೆ? ಇದು ಗ್ಯಾಸ್ ಹಚ್ಕೋತೇನೆ. ಮೊದಲು ಸಕ್ಕರೆ ಪಾಕ ಮಾಡ್ಕೋತೇನೆ. ಇದು ಸ್ವಲ್ಪ ಮಿಕ್ಸಿ ಮಾಡ್ಕೊಡ್ಬೇಕು. ಸ್ವಲ್ಪ ಒಳಸಿದ್ರೆ ಆಯ್ತು. ಮೊದಲನೇದಾಗಿ ನೀವು ಸಕ್ಕರೆ ಪಾಕ ಮಾಡ್ಕೊಂಡ್ಬಿಡ್ತೀರಾ? ಒಂದ್ ಸೈಡ್ ಹಾಕಿ ಕೊಟ್ಬಿಡಿ. ಆಯ್ತು, ನೀವು ಗ್ಯಾಸ್ ಹಚ್ಕೊಳ್ಳಿ, ನಾನು ಹಾಕೊಡ್ತೀನಿ. ಇದನ್ನ ಒಂದ್ ಸ್ವಲ್ಪ ಹಂಗೆ ಸ್ವಲ್ಪ ತರಿ ತರಿಯಾಗಿ ಆಗ್ಬೇಕಾ? ಅಷ್ಟೇ ಸ್ವಲ್ಪ ಮಿಕ್ಸ್ ಆಗ್ಬೇಕು. ಇದಿವಾಗ ನೀವು ಇದು ಸಿಪ್ಪೆನ್ನೆಲ್ಲ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನ ಹೇಗ್ ಮಾಡಿದ್ರಿ? ಇದು ಮನೇಲೆ ಮಾಡಿದೀರಾ? ಮನೇಲೆ ಹುರಿದು ಶೇಂಗಾ ಹುರಿದು ಸ್ವಲ್ಪ ಆರಿಂದ ಅದನ್ನೆಲ್ಲ ಸಿಪ್ಪೆ ತೆಗೆದಿದ್ದೀರಾ? ಕ್ಲೀನ್ ಮಾಡ್ಕೊಂಡು ಮತ್ತೆ ಇದನ್ನ ಬಿಡಿ ಬಿಡಿ ಹೇಗ್ ಮಾಡಿದ್ರಿ? ತಿಕ್ಕಿದೆ. ಮರ ಅಂತ ಇರುತ್ತಲ್ಲ ಅದ್ರಲ್ಲಿ ತಿಕ್ಕಿ ಕೇರಿ ಕ್ಲೀನ್ ಮಾಡಿ. ಓಕೆ ಓಕೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ, ಇದೆಲ್ಲ ಅಂಗಡಿಯಲ್ಲಿ ರೆಡಿಮೇಡ್ ತಗೊಳ್ತಾರೆ. ನೀವು ಮನೆಯಲ್ಲೇ ಮಾಡಿದ್ರೆ ಯಾವ ರೀತಿ ಅಂತ ಕೆಲವರಿಗೆ ಗೊತ್ತಿಲ್ಲದೆ ಮರ ಅಂತ ಇರುತ್ತಲ್ಲ ಅಕ್ಕಿ ಕೇರೋದು, ಅದ್ರಲ್ಲಿ ತಿಕ್ಕಿ ಎಲ್ಲ ಕೇರ್ಬಿಟ್ಟು ಕ್ಲೀನ್ ಮಾಡ್ಕೊ. ಕ್ಲೀನ್ ಆಗಿ ಮನೆಯಲ್ಲೇ ಮಾಡಿದೀರಾ? ಬಹಳ ಸಂತೋಷ. ಸ್ವಲ್ಪ ಅನಿಸಿ ಒಂಚೂರು ಅನಿಸ್ಬಿಡ್ತು. ಅದಿವಾಗ ಬಿಸಿ ಮಾಡ್ಕೊಳ್ತೀರಾ? ಮತ್ತೆ ನೀವೀಗ ರಾಣೆಬೆನ್ನೂರಿಂದ ಬಂದಿದ್ದೀರಾ, ಅದು ಆದ ತಕ್ಷಣ ಇದನ್ನ ಮಾಡ್ಕೊಂಡು ಕೊಡ್ತೀನಿ ನಾನು. ಮತ್ತೆ ಸ್ವಲ್ಪ ಒಂದ್ ಕಡೆ ಆಗ್ತಾ ಇರ್ಲಿ. ಮತ್ತೆ ಏನ್ ಮಾಡ್ತೀರಮ್ಮ ನೀವು? ಗೃಹಿಣಿ. ಹೌದಾ? ಮನೇಲೆಲ್ಲ ಯಾರೆಲ್ಲ ಇದ್ದೀರಮ್ಮ? ನನ್ ಮಗನ ಮನೇಲಿ ಇದ್ದೀನಿ, ಇಲ್ಲೇ ಬೆಂಗಳೂರಿನಲ್ಲೇ. ನೀವು ಬೆಂಗಳೂರಲ್ಲೇ ಇದ್ದೀರಾ? ಮಗನ ಹತ್ರ ಇದ್ದೀನಿ. ಹೌದಾ? ಎಷ್ಟು ವರ್ಷ ಆಯ್ತಮ್ಮ ಬೆಂಗಳೂರಿಗೆ ಬಂದು? 4 ವರ್ಷ. ಮೊದಲು ರಾಣೆಬೆನ್ನೂರಲ್ಲೇ ಇದ್ದೆ. ಅಕ್ಕ ಅವರು ಕದಳಿ ವೇದಿಕೆ ಅಧ್ಯಕ್ಷರು ಇದ್ರು 6 ವರ್ಷ. ಅವ್ರ ಅಧ್ಯಕ್ಷರು, ನಾನು ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ. ಈಗ ಬಸವಜ್ಯೋತಿ ಮಹಿಳಾ ಮಂಡಲದ ಮೆಂಬರ್ ಇದ್ದೀನಿ. ಊರಿಗೆ ಹೋದಾಗ ಹೋಗ್ತೀನಿ ಅಷ್ಟೇ. ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತಾರೆ, ಅಲ್ಲಿ ಮನೆ ಇದೆ, ಹೋಗ್ತಾ ಇರ್ತೀನಿ. ಅವಾಗ ಅವಾಗ ಹೋದಾಗ ನಿಮ್ಮ ಸಮಿತಿಗೆ ಹೋಗ್ತಾ ಇರ್ತೀರಾ? ಹೋಗ್ತೇನೆ, ಹೋಗಿ ಭೇಟಿಯಾಗಿ ವಚನಗಳು ಹೇಳೋದು ಎಲ್ಲ ಮಾಡ್ತೀನಿ. ಅದ್ರಲ್ಲಿ ಜಾಯಿನ್ ಆಗ್ತೇನೆ ಅವ್ರ ಹತ್ರ. ಎಲ್ಲಿಗೆ ಬಂದ್ರು, ನಾವ್ ಯಾವ್ದೇ ಊರಿಗೆ ಬಂದ್ರು ನಮ್ಮ ತತ್ವಗಳನ್ನ ಸಿದ್ಧಾಂತಗಳನ್ನ ನಾವು ಬಿಡಕ್ ಆಗೋದಿಲ್ಲ ಅಲ್ವಾ? ಸೊ ಇಲ್ಲಿ ಬೆಂಗಳೂರಲ್ಲಿ ಸಹ ಕಾರ್ಯ ಚಟುವಟಿಕೆನೆ ಮುಂದುವರಿಸಿದೀರಾ? ಇಲ್ಲಿ ಫ್ರೆಂಡ್ ಸರ್ಕಲ್ ಇದೆ. ನಾರ್ತ್ ಜನ ಬಹಳ. ನಮ್ದು ಕನಕಪುರ ರೋಡ್ ಹತ್ರ ಮನೆ ಇರೋದು. ಭಜನೆ ಅಂತ 5 ಊರಿಂದ 6 ಊರಿಗೆ ನಮ್ದು ಮಾಡ್ತೀವಿ. ಪ್ರತಿದಿನ ಮಾಡ್ತೀರಾ? ಪ್ರತಿದಿನ ಸಂಡೇ ಅಂದ್ರೆ. ಓ, ಪ್ರತಿದಿನ ನೀವು 1 ಗಂಟೆ ಭಜನೆ ಮಾಡ್ತೀವಿ. ಹಿಂದಿ ಹಾಡು, ಮರಾಠಿ ಭಕ್ತಿ ಗೀತೆಗಳು ಹೇಳ್ತೀನಿ. ನಾನು ಕನ್ನಡ ಹಾಡು ಹೇಳ್ತೀನಿ. ಅವನ್ನ ಅವ್ರಿಗೆ ಹಿಂದಿಯಲ್ಲಿ ಬರ್ಕೊಟ್ಟು ಅವ್ರಿಗೆ ಕಲ್ಸಿದ್ದೀನಿ ನಾನು. ಅವರು ಹಿಂದಿಯಲ್ಲಿ ನನ್ಗೂ ಕಲ್ಸಿದ್ದಾರೆ. ಚೆನ್ನಾಗಿ ವಿವಿಧತೆಯಲ್ಲಿ ಏಕತೆ ಅನ್ನುವ ಹಾಗೆ ಎಲ್ಲರೂ ಸೇರ್ಕೊಂಡು ಒಂದು ಬೇರೆ ಬೇರೆ ಭಾಷೆಯವರು ಸೇರ್ಕೊಂಡು ಬೇರೆ ಬೇರೆ ಭಾಷಾ ಹಾಡುಗಳನ್ನೆಲ್ಲ ಹೇಳ್ತೀರಾ. ಬಹಳ ಸಂತೋಷ. ನೀವೀಗ ರಾಣಿಬೆನ್ನೂರಲ್ಲಿ ಏನ್ ಕಲ್ತಿದ್ದೀರೋ ಅದು ಇಲ್ಲಿ ಸಹ ಮುಂದುವರಿಸ್ತಾ ಇದ್ದೀರಾ? ನೀವೀಗ ಅಲ್ಲಿ ರಾಣಿಬೆನ್ನೂರಲ್ಲಿ ಯಾವ ತರ ಅಮ್ಮ? ಈಗ ಬಸವ ತತ್ವದ ಬಗ್ಗೆ, ಸಿದ್ಧಾಂತದ ಬಗ್ಗೆ ನೀವು ಸಮಿತಿಯಲ್ಲಿ ಇದ್ರಿ. ಇಲ್ಲಿ ನೀವು ಬೇರೆ ರೀತಿಯಲ್ಲಿ ಒಂದು ಆಧ್ಯಾತ್ಮದ ಬಗ್ಗೆ ಅಥವಾ ಭಕ್ತಿಯ ಬಗ್ಗೆ ಮುಂದುವರಿಸಿದ್ರೆ, ಅಲ್ಲಿ ಯಾವ ತರ ನೀವು ಕೆಲಸ ಮಾಡ್ತಾ ಇದ್ರಿ? ಅಲ್ಲಿ ಹೋಗ್ತಾ ಇದ್ದೆ. ಅಕ್ಕ ಅವ್ರದ್ದು ಕದಳಿ ವೇದಿಕೆ ಎಲ್ಲ ಇತ್ತಲ್ಲ, ಹೋಗ್ತಾ ಇದ್ವಿ ನಾವು. ಫಂಕ್ಷನ್ ಆಗ ಭಾಗವಹಿಸೋದು, ನಾಟಕಗಳು, ಅದೆಲ್ಲ ವಚನ ನೃತ್ಯ ಅವೆಲ್ಲ ಮಾಡ್ತಾ ಇದ್ವಿ. ಸ್ವಲ್ಪ ಲಿಂಕ್ ತಪ್ಪಿಡ್ತು, ಬೆಂಗಳೂರಿಗೆ ಬಂದ್ಬಿಟ್ಟೆ. ಇಲ್ಲಿ ಅದು ಯಾವಾಗ್ಲೂ ಸಮಯ ಸಂದರ್ಭ ಬಂದ್ರೆ ಹೋದಾಗ ಹೋಗಿ ಬರ್ತೇನೆ. ಅವ್ರು ಭೇಟಿಯಾಗ್ದ ನಾವು ಬರೋದೇ ಇಲ್ಲ. ಸ್ವಲ್ಪ ಹಾಕ್ಬಿಡಿ ಮತ್ತೆ ಕರಗಿ. ನೀವೀಗ ಅದು ಮಾಡುವಾಗ ನಾನು ಒಂಚೂರು ಹಾಕೊಂಡ್ಬಿಡ್ಲ, ಸ್ವಲ್ಪ ತರಿ ತರಿಯಾಗಿ ಮಾಡಿಕೊಂಡು. ಇದು ಪಾಕ್ ಬರ್ತಾ ಇದೆ. ಇದಕ್ಕೆ ಮತ್ತೆ ನೀರೇನು ಹಾಕಲ್ಲ, ಬರೀ ಸಕ್ಕರೆನೆ. 1 ಹನಿ ನೀರು ಹಾಕಲ್ಲ. ಸಕ್ಕರೆ ಒಳ್ಳೆ ನೀರು ಪಾಕ ಆಗ್ಬಿಡುತ್ತೆ ಅದು. ಹೌದಾ? ನೀರು ಮುಟ್ಟಿಸ್ದಂಗೆ ಮಾಡ್ಬೇಕು. ಸಕ್ಕರೆ ಕರಗ್ತಾ ಇದೆ ನೋಡಿ. 1 ನಿಮಿಷ ಸಾಕು. ಇಷ್ಟೇ. ಒಂದ್ಸತಿ ನಾನು ಗರ್ರ ಅಂತ ಅನ್ಸ್ಬಿಟ್ರೆ ರೆಡಿ ಆಗ್ಬಿಡುತ್ತೆ. ತಗೊಳ್ಳಿ, ಬೌಲಿಗೆ ಹಾಕ್ಬಿಡಿ. ನಿಮ್ಗೆ ಬೌಲಿಗೆ ಕೊಡ್ಲಾ? ಕ್ಲೀನಾಗಿ. ತಗೊಳ್ಳಿ. ಈಗ ನೀವು ಯಾಕೆಮ್ಮ ಒಂದ್ಸತಿ ಮಿಕ್ಸಿಗೆ ಯಾವ ಕಾರಣಕ್ಕೆ ಹಾಕೊಂಡ್ರಿ? ಅದು ಸ್ವಲ್ಪ ಕೂಡ್ತದೆ ಅಂತ. ಅದು ಸ್ವಲ್ಪ ಹಿಟ್ಟಿರೋದ್ರಿಂದ ಕೂಡ್ತದೆ, ಕರೆಕ್ಟ್ ಕೂಡ್ತದೆ. ಕಾಳಾದ್ರೆ ಸ್ವಲ್ಪ ಇದು ಆಗಲ್ಲ. ನೀವು ಅದನ್ನ ಒಂದು ಬೈಂಡಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಇದ್ದೀರಾ? ಸರಿ ಸರಿ. ಸಕ್ಕರೆದು ಒಳ್ಳೆ ಪರಿಮಳ ಬರ್ತಾ ಇದೆ ಘಮ್ ಅಂತ. ಈಗ ಕಡಲೆ ಬೀಜ ಹಾಕೊಳ್ಬೇಕಾ? ಇಲ್ಲ, ಇದು ಸ್ವಲ್ಪ ಪೂರ್ಣ ನೀರಾಗಬೇಕಿದೆ.
ಸಿಮ್ಮಲ್ಲಿ ನೀವು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿದ್ದೀರಾ? ಪರವಾಗಿಲ್ಲ, ನಡೀತದೆ. ಅಂದ್ರೆ ಬೇಗ ಬೇಗ ನೀವು ಅಲ್ಲಿ ಕಲಿಸ್ತಾ ಇರ್ಬೇಕಾಗತ್ತೆ. ಕೈ ಬಿಡಬಾರ್ದು. ಕೈ ಬಿಡಬಾರ್ದು. ಪೂರ್ಣ ನೀರಾಗ್ಬೇಕು. ಪಾಕ ಅದ್ರದ್ದು ನೀರು ಆಲ್ರೆಡಿ ಬರುತ್ತೆ, ಲಘು ಬರುತ್ತೆ. ಮತ್ತೆಲ್ಲ ಬೇರೆ ಇನ್ನೇನ್ ಸ್ವೀಟ್ಸ್ ಎಲ್ಲ ಮಾಡ್ತೀರಮ್ಮ? ಸಿಹಿ ತಿಂಡಿನೆಲ್ಲ ಮನೇಲಿ ಉಂಡೆಗಳು ಮಾಡ್ತೀರಾ? ಬೇಸನ್ ಉಂಡೆ, ಆಮೇಲೆ ಗೋಧಿ ಹಿಟ್ಟಿಂದು ತರ ಅದನ್ನ ಹುರಿದ್ಬಿಟ್ಟು ಅದು ಬೇಸನ್ ಉಂಡೆ ತರಾನೇ ಬರುತ್ತೆ. ಮೈಸೂರು ಪಾಕ್ ಎಲ್ಲ ಮಾಡ್ತೀರಾ? ಹೆಚ್ಚಾಗಿ ಈಗ ಯಾವ್ದು ನೀವು ಉತ್ತರ ಕರ್ನಾಟಕ ಶೈಲಿನೇ ಅಡಿಗೆ ಮಾಡೋದಾ? ಉಂಡಿಗಳೇ ಬಹಳ, ಬೇಸನ್ ಉಂಡಿ, ಶೇಂಗಾ ಉಂಡಿ ಅದೆಲ್ಲ ನಿಮ್ಮ ರಾಣಿಬೆನ್ನೂರು ಸೈಡ್ ಬೆಲ್ಲದ ಬಹಳ. ಬೆಲ್ಲದ್ದೇ ಜಾಸ್ತಿ ಒಳ್ಳೇದು, ಆರೋಗ್ಯಕ್ಕೆ ಕೂಡ ಒಳ್ಳೇದು. ಚಿಕ್ಕಿ ಕೂಡ ತುಂಬಾ ಒಳ್ಳೇದಲ್ವಾ? ಕಡಲೆ ಬೀಜ ನೀವು ಶೇಂಗಾ ಬೀಜ ಅಂತ ಹೇಳಿ, ಶೇಂಗಾ ಬೀಜ ಅಂತ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಆಗಿದ್ಯಾ? ಸ್ವಲ್ಪ ಇನ್ನು ಸ್ವಲ್ಪ. ಚಿಕ್ಕಿ ಎಲ್ಲ ಮನೇಲಿ ಎಲ್ರಿಗೂ ಇಷ್ಟ ನಮ್ಮ ಮಕ್ಕಳಿಗೆಲ್ಲ ಬಹಳ ಇಷ್ಟ. ಬೆಲ್ಲದ್ದಾಗತ್ತಲ್ಲಮ್ಮ, ಆರೋಗ್ಯಕ್ಕೆ ಚಲೋ. ಶುಗರ್ ಇದ್ದವ್ರಿಗೆ ಎಲ್ಲ. ಹೌದು ಹೌದು. ಇದಾದ್ರೆ ನೀವು ಸಕ್ಕರೆ ಹಾಕಿದೀರಾ ಅಲ್ವಾ? ಸಕ್ಕರೆ. ಬೆಲ್ಲನೂ ಹಾಕ್ಬೋದಾ? ಬೆಲ್ಲನೂ ಹಾಕ್ಬೋದು. ಅವರವರ ರುಚಿಗೆ ತಕ್ಕಂತೆ. ಬೆಲ್ಲದಿಂದನೂ ಚಿಕ್ಕಿ ಮಾಡ್ಲಿಕ್ಕೆ ಮಾಡುತ್ತೆ. ಶೇಂಗಾ ಬೀಜ ಹಾಕಿ ಬಂತಮ್ಮ. ಆಫ್ ಮಾಡ್ತೇನೆ ಇವಾಗ. ಸರಿಯಾಗಿ ಇಟ್ಕೊಂಡ್ಬಿಡಿ ಬಿಟ್ರೆ. ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಸ್ವಲ್ಪ ತುಪ್ಪ ಸೌರು ಇನ್ನೊಂದ್ ಸ್ವಲ್ಪ ಇಲ್ಲ, ಅದೇ ಇದು ಮಾಡಿ ಅದನ್ನ ಮಾಡಿದ್ರೆ ಸಾಕು. ಸೊ ಇದ್ರಲ್ಲಿ ಯಾವುದೇ ಎಣ್ಣೆ ಇಲ್ಲ, ತುಂಬಾ ತುಪ್ಪ ಹಾಕಿಲ್ಲ, ಶೇಂಗಾನೇ ಎಣ್ಣೆ ಐಟಮಲ್ಲಮ್ಮ. ಹೌದು. ಹಾಗೆ ನೀವು ಹೊರಗಡೆಯಿಂದ ಬೇರೆ ಎಣ್ಣೆ ಹಾಕಿಲ್ಲ. ಈಗೆಲ್ಲ ಸ್ವಲ್ಪ ಡಯಟ್ ಕಾನ್ಶಿಯಸ್ ಅಲ್ವಾ ಎಲ್ರು. ತುಂಬಾ ಎಣ್ಣೆ ತಿನ್ಬಾರ್ದು, ಕರ್ದಿದ್ದಾಗಬಾರ್ದು, ಆದ್ರೆ ಹೆಲ್ತ್ ಸರಿ ಇರ್ಬೇಕು ಅಂತ ಅನ್ನೋರ್ಗೆ ಇದು ಒಳ್ಳೇದು. ಒಂದು ಬಹಳ ಬೇಗ ನಿಮ್ಮ ಚಿಕ್ಕಿ ರೆಡಿ ಆಗ್ಬಿಡ್ತಾರೆ, ಲಘು ಕೂಡಿ ಬಿಡುತ್ತೆ ಅದು. ಅದೇ ಇದು ಇವಾಗ ಎಷ್ಟೊತ್ತು ಬೇಕಮ್ಮ ತಣ್ಣಗಾಗ್ಲಿಕ್ಕೆ? ಒಂದು 5 ನಿಮಿಷ ಗಟ್ಟಿ ಆಗ್ಬಿಡುತ್ತೆ ಅಮ್ಮ. ಚಿಕ್ಕಿ ಇದು ಪ್ಲೇಟ್ಗೆ ಹಾಕ್ಬಿಟ್ಟಿದ್ದೀರಾ, ಅದಿವಾಗ ಸ್ವಲ್ಪ ತಣಿವರೆಗೆ ನೀವು ಈಗ ಪಾಯಸ ಮಾಡ್ಕೊಳ್ತೀರಾ? ಪಾಯಸ ಶುರು ಮಾಡೋಣ ಅಲ್ಲ? ಆಯ್ತು. ಏನ್ ಬೇಕಮ್ಮ ಇವಾಗ? ಇದು ಮಿಕ್ಸಿಗೆ ಕೊಬ್ಬರಿ, ಅಕ್ಕಿ, ಗಸಗಸೆ, ಏಲಕ್ಕಿ ಹಾಕ್ಬೇಕು. ತಗೊಳ್ಳಿ ಅಮ್ಮ. ಇದಿವಾಗ ಕೊಬ್ಬರಿ ತಂದಿದ್ದೀರಾ ಅಥವಾ ತೆಂಗಿನಕಾಯಿ ಹಸಿ ಕಾಯಿ ತಂದಿದ್ದೀರಾ? ಅದು ಕಾಯಿ ತುರಿದ್ಬಿಟ್ಟು ತಂದಿದ್ದೇನೆ. ತುರಿದು ತಂದಿದ್ದೀರಾ? ಒಣ ಕೊಬ್ಬರಿ ಅಲ್ಲ? ಅಲ್ಲ, ಹಸಿ ಕೊಬ್ಬರಿನೇನೆ. ಓಕೆ. ಮತ್ತೆ ಗಸಗಸೆ ನೀವು ಹುರ್ಕೊಂಡಿದ್ದೀರಾ? ಇಲ್ಲ, ಹುರಿದಿದ್ದಲ್ಲ, ಅಕ್ಕಿ ಹುರಿದಿದ್ದೇನೆ. ಇದು ಗಸಗಸೆ ಹಿಂಗೆ ಹಸಿ ಗಸಗಸೆ. ಸರಿ, ಹಾಕಿ. ಈಗ ಕೊಬ್ಬರಿ 1 ಬೌಲ್ ತಗೊಂಡಿದ್ದೀರಾ, ಮತ್ತೆ ಇದು ಒಂದು 2-3 ಸ್ಪೂನ್ ಸಾಕಾಗ್ತದ? ಅಕ್ಕಿ ಒಂದು ಪಲ್ಯ ಮಾಡೋ ಸ್ಪೂನಿಂದ 1 ಸ್ಪೂನ್. 1 ಸ್ಪೂನ್. ಸರಿ, ಇಷ್ಟು ಹಾಕಿದ್ರೆ ಅಷ್ಟು ಹಾಕಿದ್ರೆ ಸಾಕು. ಗಸಗಸೆ ಎಷ್ಟು ಸ್ಪೂನ್ ತಗೊಂಡಿದ್ದೀರಮ್ಮ? ಅದ್ರಷ್ಟೇ, ಇದು ಅಕ್ಕಿ ಅಷ್ಟೇ, ಗಸಗಸೆ ಎಷ್ಟು ಅಕ್ಕಿನೂ ಅಷ್ಟೇ ಗಸಗಸೆ. ಆದ್ರೆ ಗಸಗಸೆ ಮಾತ್ರ ನೀವು ಹಸಿ ತಗೊಂಡಿದ್ದೀರಾ? ಅಕ್ಕಿ ಹುರ್ಕೊಂಡು ಬಂದಿದ್ದೀನಿ. ಯಾಕಂದ್ರೆ ಕೆಲವೊಂದ್ಸತಿ ಇದು ಸ್ವಲ್ಪ ಹೊಸದಾಗಿ ಅಡಿಗೆ ಕಲಿಯೋರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸ್ವಲ್ಪ ಲಘು ಹೊತ್ತು ಬಿಡುತ್ತಲ್ಲ, ಅದಕ್ಕೆ ಅದು ಹುರ್ಕೊಳ್ಳಲ್ಲ. ಸರಿ, ಇನ್ನೇನ್ ಮಾಡ್ಬೇಕು? ಏಲಕ್ಕಿ ಪುಡಿ ಹಾಕಿ, ಇದು ಏಲಕ್ಕಿ ಸಿಪ್ಪೆ ತೆಗೆದು ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಪೂರ್ಣ ಸಣ್ಣಾಗಿ ಮಿಕ್ಸಿ ಮಾಡ್ಕೊ. ಪೂರ್ಣ ಸಣ್ಣಾಗಿ ನೀರ್ ಹಾಕ್ಬೇಕಾ? ಹಾಕಿ ನೋಡೋಣ, ಬೇಕು ಅನ್ಸಿದ್ರೆ ಹಾಕ್ಬೋದು. ಹಾಕ್ಬೇಕು, ಇಲ್ಲಿ ಸಣ್ಣ ಆಗಲ್ಲ, ಹಾಕ್ಬಿಡೋಣ. ಅದಷ್ಟರೊಳಗೆ ನಮ್ಮ ಶೇಂಗಾ ಚಿಕ್ಕಿ ರೆಡಿ ಆಗತ್ತೆ. ಬಿಸಿ ಇದ್ದಾಗಲೇ ಕಟ್ ಮಾಡೋಣ. ಇನ್ನು ಸ್ವಲ್ಪ ತಣ್ಣಗೆ ಆರ್ಲಿ. ಒಂದೇ ಸತಿಗೆ ಈಗ 2 ಸ್ವೀಟ್ ಮಾಡ್ತಾ ಇದ್ದೀರಾ? ಸ್ವಲ್ಪ ನೀರು ಹಾಕೋಣ ಅಲ್ಲ? ಸಾಕಮ್ಮ? ಹೌದ್ರಿ. ಮತ್ತೆ ಜಾಸ್ತಿ ನೀರು ಆಗೋದು ಬೇಡ ಅಲ್ಲ, ರುಚಿ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಆಗಿರ್ಬೋದಮ್ಮ? ಆಯ್ತು. ನೋಡ್ತೀರಾ ಒಮ್ಮೆ? ಗಸಗಸೆದು ಒಳ್ಳೆ ಪರಿಮಳ ಇದೆ ಅಮ್ಮ, ಚೆನ್ನಾಗಿ ಬರ್ತಿದೆ. ಆಗಿದೆಯಾ? ಈಗ ಏನ್ ಬೇಕಮ್ಮ ನಿಮ್ಗೆ? ಈ ಪಾತ್ರೆ ಆ ಕಡೆ ಇಡಿ. ಈಗ ಪಾಯಸ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಇನ್ನೊಂದು ದೊಡ್ಡ ಪಾತ್ರೆ ಬೇಕಾಗತ್ತಲ್ವಾ? ಗ್ಯಾಸ್ ಹಚ್ಕೊಳ್ತೀರಾ? ಹಾಲು
ಹಾಲು ಹಾಕ್ತೀರಾ? ಎಷ್ಟು ಹಾಲು ತಗೊಂಡಿದ್ದೀರಮ್ಮ? ಇದು ಒಂದು 3/4 ಲೀಟರ್ ಇದೆ. 3/4 ಲೀಟರ್ ಹಾಲಿದೆ. 3/4ರಿಂದ 1 ಲೀಟರ್ ನಡೆಯುತ್ತೆ. 1 ಲೀಟರ್ ನಡೆಯುತ್ತೆ. ಅಂದ್ರೆ ಒಂದು ಕಾಯ್ದು ತುರಿಯೋದು. ಒಂದು ಕಾಯ್ದು ತುರಿಗೆ ಒಂದು ಸಾಧಾರಣ ಒಂದು 3/4 ಲೀಟರ್ 1 ಲೀಟರ್ ವರೆಗೆ ಹೋಗ್ಬೇಕಾಗುತ್ತೆ. ಇನ್ನೇನ್ ಮಾಡ್ಕೊಳ್ತೀರಮ್ಮ? ಬೆಲ್ಲ ಹಾಕ್ತೀವಿ. ಬೆಲ್ಲ ತಗೊಂಡು ದೊಡ್ಡ ಸ್ಪೂನ್ ಬೇಕಾ? ನೀವು ಪಾಯಸ ಅಂತ ಹೇಳಿದ್ರಲ್ಲ, ಇದೇ ಆಗ್ಬೋದಾ? ಇದು ಬೆಲ್ಲ ಹಾಕ್ತೀನಿ ಈಗ. ಸರಿ ಸರಿ. ಬೆಲ್ಲ ಕರಗ್ಬೇಕಮ್ಮ? ಕರಬೇಕು. ಇದು ಪಾಯಸ ಎಲ್ಲ ಯಾವಾಗ ಮಾಡ್ತೀರಮ್ಮ ನೀವು? ಯಾವಾಗ್ಲೂ ಹಬ್ಬಕ್ಕೆ ಮಾಡ್ತೀರಾ? ಹಬ್ಬಕ್ಕೆ ಮಾಡ್ತೀವಿ. ಹೌದಾ? ಯಾವ ಹಬ್ಬಕ್ಕೆ ಮಾಡ್ತೀರಾ? ಹಂಗೆ ಯಾವ್ದ್ರ ಸಣ್ಣ ಯಾವ ಹಬ್ಬ ಬರುತ್ತೋ ಸಣ್ಣ ಸಣ್ಣ ಹಬ್ಬ. ಬೇಸಿಗೆ ಭಾಳ ಚೆನ್ನಾಗಿದೆ. ಗಸಗಸೆ ತಂಪಲ್ಲ, ಬೇಸಿಗೆಯಲ್ಲಿ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ. ಇನ್ನು ಯಾವ ತರ ಎಲ್ಲ ಪಾಯಸ ಮಾಡ್ತೀರಮ್ಮ? ನಾವು ಸೌತೆ ಬೀಜ ಪಾಯಸ ಅಂತ ಇರುತ್ತೆ, ಪರಡೆ ಅಂತ ಕೈಲೇಲಿ ಮಾಡ್ಕೊಂಡಿರ್ತೀವಿ ರಜದಲ್ಲಿ, ಅಂತವೆಲ್ಲ ಪಾಯಸ ಮಾಡ್ತೀವಿ. ರವೆ ಪಾಯಸ, ಸೌತೆ ಬೀಜದ್ದು ಪಾಯಸ ಮಾಡ್ತೀರಾ? ಪಾಯಸ ಮಾಡ್ತೀವಿ. ಅಲ್ಲೇ ಮಾಡ್ತೀವಿ. ಒಂದು ಸೌತೆ ಬೀಜ ಮೈದಾ ಹಿಟ್ಟಲ್ಲೇ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಪಾಯಸ, ಪರಡೆ. ಸೌತೆ ಬೀಜ ಸೌತೆಕಾಯಿ ಬೀಜದ ಪಾಯಸ ಅಲ್ಲ, ಸೌತೆ ಬೀಜ ಆದ್ರೆ ಮಾಡೋದು ಮೈದಾ ಹಿಟ್ಟು. ಮೈದಾ ಹಿಟ್ಟಲ್ಲೇ ಮಾಡ್ತೀವಿ. ರವೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ಕೊಂಡಿರ್ತೀವಿ. ಪರಡಿ ಅಂತ ರೌಂಡ್ ಇರುತ್ತೆ ನಮ್ ಕಡೆ ಬಹಳ. ಪರಡೆ ಮಾಡ್ತೀರಲ್ವಾ? ಅಲ್ಲ, ಮೈದಾ ಹಿಟ್ಟು ಮತ್ತೆ ರವೆ. ಮೈದಾ ಹಿಟ್ಟು ರವೆಯಲ್ಲಿ ಪರಡಿ ಪಾಯಸ, ಸೌತೆ ಬೀಜ ಪಾಯಸ. ಎಲ್ಲರೂ ಸ್ವೀಟ್, ಇವಾಗ ನಮ್ಮ ಖಾನಾವಳಿಯಲ್ಲಿ ಕೂಡ ನೀವೆರಡು ಸ್ವೀಟ್ಸ್ ಮಾಡ್ತಾ ಇದ್ದೀರಾ. ಮನೆಯಲ್ಲಿ ಸ್ವೀಟ್ಸ್ ಇಷ್ಟನಾ ಎಲ್ರಿಗೂ? ತಿಂತಾರೆ, ತುಂಬಾ ಇಷ್ಟ. ಮಕ್ಕಳು ಹುಡುಗರು ಎಲ್ಲ ತಿಂತಾರೆ, ಇಷ್ಟ. ಅದೇ ಇವತ್ತೊಂದು ವಿಶೇಷ ನೋಡಿ, ನೀವು ಇದು ಚಿಕ್ಕಿನ ಮಾಡಿದ್ದೇ ಗೊತ್ತಾಗ್ಲಿಲ್ಲ, ರೆಡಿ ಆಗ್ಬಿಟ್ಟಿದೆ, ಬೇಗ ಆಗುತ್ತಮ್ಮ. ಹಾಗೆ ಇನ್ನೊಂದು ಸ್ವೀಟ್ ಅನ್ನು ಸಹ ಮಾಡ್ತಾ ಇದ್ದೀರಾ. ಅವಾಗ ಮಾತಾಡ್ತಾ ಇದ್ವಿ ನಾವು, ರಾಣೆಬೆನ್ನೂರಲ್ಲಿ ನೀವು ಒಂದು ಸಮಿತಿಗೆ ಹೋಗ್ತೀರಾ, ವಚನಗಳನ್ನ ಹೇಳ್ತೀರಾ, ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಅವ್ರದೇ ಬಸವಜ್ಯೋತಿ ಮಹಿಳಾ ಮಂಡಲದ ಮೆಂಬರ್ ಇದ್ದೀವಿ. ಮತ್ತೆ ಇಲ್ಲಿ ಸಹ ನೀವು ಭಜನಾ ಕಾರ್ಯಕ್ರಮ ದಿನ ನೀವು 1 ಗಂಟೆ ಅದಕ್ಕೋಸ್ಕರ ಸಮಯ ಮೀಸಲಿಟ್ಟಿದ್ದೀರಾ? 5:30ರಿಂದ 6:30 ಮಾಡ್ತೀವಿ ಫ್ರೆಂಡ್ಸ್ ಎಲ್ಲ ಸೇರಿ. ಭಕ್ತಿ ಗೀತೆಗಳು ಹೇಳ್ತೀರಾ. ಈಗ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಭಜನೆ ಅಥವಾ ವಚನ ಯಾವ್ದಾದ್ರು ಒಂದು ಹೇಳಿ ಅಮ್ಮ. ಒಂದು ಅಕ್ಕಮಹಾದೇವಿ ವಚನ. ಹೇಳಿ. ಅಕ್ಕ ಕೇಳವ್ವ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ. ಅಕ್ಕಿ ಅಡಕಿ ತೆಂಗಿನಕಾಯಿ, ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ, ಕಂಡೇನವ್ವ. ಅಕ್ಕ ಕೇಳವ್ವ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿ ಪಲ್ಲ ಗೊರವನು, ಚಿಕ್ಕ ಚಿಕ್ಕ ಜಡೆಗಳ ಸುಲಿ ಪಲ್ಲ ಗೊರವನು, ಭಿಕ್ಷುಕ್ಕೆ ಬಂದುದ ಕಂಡೇನವ್ವ. ಅಕ್ಕ ಕೇಳವ್ವ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ. ಮಿಕ್ಕಿ ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆನವ್ವ, ಮಿಕ್ಕಿ ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆನವ್ವ. ಚನ್ನ ಮಲ್ಲಿಕಾರ್ಜುನನ, ಚನ್ನ ಮಲ್ಲಿಕಾರ್ಜುನನ ಕಂಡು ಕಣ್ ತೆರೆದೆನವ್ವ, ಕಂಡು ಕಣ್ ತೆರೆದೆನವ್ವ. ಅಕ್ಕ ಕೇಳವ್ವ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ, ನಾನೊಂದು ಕನಸ ಕಂಡೆ. ಅದ್ಭುತವಾದ ಸ್ವರ ನಿಮ್ದು, ಸುಮಧುರವಾಗಿ ಹೇಳಿದ್ರ. ನೀವು ವಾಯ್ಸ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ನೀವು ದಿನ ಹಾಡು ಹೇಳ್ತೀರಾ ಅಂತ. ನಿಜವಾಗ್ಲೂ ತುಂಬಾ ಸುಮಧುರ. ಸಂಗೀತ ಏನಾದ್ರು ಹೋಗ್ತಾ ಇದ್ರ? ಹಾಡು ಹೇಳಿ ಹೇಳಿ ಅಭ್ಯಾಸ ಇಲ್ಲ ಇಲ್ಲ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಷ್ಟು ಚೆನ್ನಾಗಿ ಕಿವಿಗೆ ಇಂಪಾಗಿ ಕೇಳ್ತಾ ಇದೆ ನಿಮ್ಮ ಸ್ವರ. ಇದು ಹಾಕ್ಬಿಡ, ಕಾಯಿ ರುಬ್ಬಿದ್ ಹಾಕ್ತೀರಾ? ಮತ್ತೆ ಈಗ 2 ಸ್ವೀಟ್ ಅನ್ನ ಮಾಡ್ತಾ ಇದ್ದೀರಾ. ಖಾರ ಏನೆಲ್ಲ ಮಾಡ್ತೀರಮ್ಮ? ಖಾರ ತಿಂಡಿ ಎಲ್ಲ ಮಾಡ್ತೀರಾ? ಚಕ್ಲಿ, ಅದು ನಿಪ್ಪಟ್ಟು ಎಲ್ಲ. ಒಂದು ಸ್ವೀಟ್ ಮಾಡಿದ್ರೆ ಒಂದು ಖಾರ ಇರ್ಲೇಬೇಕಂತ ಇದೆಯಾ ಮನೆಯಲ್ಲಿ, ಅಥವಾ ಸ್ವೀಟ್ ಮಾತ್ರ ಇಷ್ಟನಾ? ಇಲ್ಲ, ಹಾಗೆ ಮಾಡ್ತೀವಿ. ಹಾಗೂ ಕೂಡ ಮಾಡ್ತೀವಿ. ಅವಲಕ್ಕಿ ಬಿಸಿಲಲ್ಲ, ಅವಲಕ್ಕಿ ಎಲ್ಲ ಹಸಿ ಬಿಸಿಲಿಗೆ ಇಟ್ಟು ಮಾಡ್ತಾರಲ್ಲ. ಸ್ವಲ್ಪ ನೀರು ಹಾಕ್ಬಿಡ್ತೀರಾ? ನೀರು ಹಾಕ್ಲಾ? ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ರು ತೊಂದ್ರೆ ಇಲ್ಲ. ಹಾಲು ಹಾಕಿದ್ದೀರಾ?
ಕೂಡಿ ಬರುತ್ತಲ್ವಾ? ಸ್ವಲ್ಪ ಸಾಕಾಗ್ಬೋದಾ? ನೀರ್ ಬೇಕಾ ಇನ್ನೊಂದ್ ಸ್ವಲ್ಪ? ಸ್ವಲ್ಪ ನೀರ್ ಸ್ವಲ್ಪ ಹಾಕ್ಬೋದು. ಅದು ಗಟ್ಟಿ ಆಗುತ್ತೆ ಬರುತ್ತೆ. ಅಕ್ಕಿ ಹಾಕಿದೀರಾ, ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಹೌದು, ತೆಂಗಿನಕಾಯಿ ಹಾಕಿದೀರಾ, ಸ್ವಲ್ಪ ನೀವು ಒಲೆ ಮೇಲೆ ಆಡಿಸುವಾಗ ಗಟ್ಟಿ ಆಗ್ತಾ ಬರುತ್ತೆ. ಬೇಕಾದ್ರೆ ಸ್ವಲ್ಪ ನೀರ್ ಹಾಕ್ಬೋದು. ಆರಿಂದ ಕುಡಿದ್ರೆ ಚೆನ್ನಾಗಿರುತ್ತೆ ಇದು. ಇಷ್ಟು ಸಾಕಾಗ್ಬೋದಾ ನೋಡಿ. ಮತ್ತೆ ಹೊಸ ಹೊಸ ರುಚಿಗಳನ್ನೆಲ್ಲ ಮನೇಲಿ ಟ್ರೈ ಮಾಡ್ತೀರಾ ಅಮ್ಮ? ಮಾಡ್ತೀವಿ, ಮಾಡ್ತಾ ಇರ್ತೀರಾ? ಮನೆಯಲ್ಲಿ ಎಲ್ಲ ಮಕ್ಕಳ ಮೇಲೆ ಎಲ್ಲ ಪ್ರಯೋಗ ಮಾಡಿದೀರಾ? ಹೊಸ ರುಚಿ ಮಾಡಿ ಮಾಡಿದೀವಿ. ಇಷ್ಟ ಪಡ್ತಾರೆ ಎಲ್ಲ ಸ್ವೀಟ್ ಇಷ್ಟ ಪಡ್ತಾರೆ. ಅಂದ್ರೆ ಕೆಲವ್ರಿಗೆ ಈಗಿನವ್ರಿಗೆಲ್ಲ ಇಷ್ಟ ಆಗೋದಿಲ್ಲ, ಇಷ್ಟ ಇಲ್ಲ ಅಂತಾರೆ. ಮನೇದು ಇಷ್ಟ ಪಡ್ತಾರೆ, ಮನೇದು ಇಷ್ಟ ಪಡ್ತಾರೆ, ಹೊರಗಿಂದ ಇಷ್ಟ ಪಡಲ್ಲ. ಮನೇದ್ ಮಾಡಿದ್ರೆ ಇಷ್ಟ ಪಡ್ತಾರೆ ಮಕ್ಳೇ. ನನ್ನ ಮಗನ ಎಲ್ಲ ಕೆಲವರೆಲ್ಲ ಹೊರಗಿದೆ ಇಷ್ಟ ಪಡ್ತಾರೆ, ಮನೆಗ್ ಬೇಡ ಅಂತಾರೆ. ಬೇಡ ಅಂತಾರೆ. ಮನೇದೇ ಇಷ್ಟ ಮಕ್ಕಳಿಗೆಲ್ಲ. ಅದೇ ಒಳ್ಳೇದು ಬಿಡಿ. ಈಗ ನೀವು ಶೇಂಗಾ ಚಿಕ್ಕಿ ಮಾಡಿದೀರಾ, ಅದ್ರಲ್ಲಿ ಶೇಂಗಾ ಬೀಜ ತುಂಬಾ ಒಳ್ಳೇದಲ್ವಾ? ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಗಸಗಸೆ ಪಾಯಸ, ಗಸಗಸೆ ತುಂಬಾ ತಂಪು ಅಂತ ಹೇಳ್ತಾರೆ. ಬೇಸಿಗೆಯಲ್ಲಿ ಬಹಳ ಚೆನ್ನಾಗಾಗುತ್ತೆ ಇದು. ತಂಪಲ್ಲ, ತಂಪು ಕುಡಿಲಿಕ್ಕೂ. ಇದು ಬಿಸಿದಿದ್ರು ಟೇಸ್ಟ್, ಆರಿದ್ರು ಟೇಸ್ಟ್. ಇದಿವಾಗ ಆರಿದ ಮೇಲೆ ತಣ್ಣಗ್ ಮಾಡಿದ್ಮೇಲೆ ಏನು ಫ್ರಿಜ್ ಅಲ್ಲಿ ಏನಾದ್ರು ಇಟ್ಕೊಂಡು ಕುಡಿಬಹುದು? ಇಟ್ಕೊಂಡು ಕುಡಿಬೋದಮ್ಮ, ಒಂದಿನ ಇಟ್ಕೊಂಡು ಕುಡಿಬಹುದು. ಬೇಸಿಗೆಯಲ್ಲಿ ಬಿಸಿ ಬಿಸಿ ಕುಡಿಯೋದಕ್ಕೆ ಆಗಲ್ಲ ಅಂದಾಗ ಮಾಡ್ಬಿಟ್ಟು ಕುಡಿಬಹುದು. ಸಂಜೆ ತಣ್ಣಗಾಗುವ, ನನ್ಗೆ ಆಫೀಸ್ ಇಂದ ಬಂದು ಏನಾದ್ರೂ ತಣ್ಣಗೆದ್ದು ಕುಡಿಬೇಕು ಅನ್ನುವಾಗ ಅದ್ರ ಜ್ಯೂಸ್ ಕುಡಿಯೋದಕ್ಕಿಂತ ಕುಡಿಬಹುದು. ಆಯ್ತಾ? ಅದು ಹೇಗೆ ಗೊತ್ತಾಗತ್ತಮ್ಮ ನಿಮ್ಗೆ ಅದು ಪಾಯಸ ಆಗಿದೆ ಅನ್ನುವಾಗ? ಗಟ್ಟಿ ಬರುತ್ತಲ್ಲ, ಮಿಕ್ಸ್ ಆಗುತ್ತಲ್ಲ. ಇದಿವಾಗ ಆಗಿದೆ. ಹಾಗೆ ಇದು ಕುದೀತಾ ಇದೆಯಲ್ಲ, ಸುತ್ತಲೂ ಸ್ವಲ್ಪ ತುಪ್ಪ ಹಾಕ್ತೀನಮ್ಮ. ತುಪ್ಪ ಹಾಕ್ತೀರಾ? ಅದು ಗೋಡಂಬಿ ಹುರ್ಕೊಂಡ್ಬಂದಿದ್ದೀನಿ, ತುಪ್ಪದಲ್ಲಿ ಹುರ್ಕೊಂಡು ಬಂದಿದ್ದೀನಿ. ಗೋಡಂಬಿನ ತುಪ್ಪದಲ್ಲಿ ಹುರಿದು ಅದನ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀರಾ? ಬೇಕಂದ್ರೆ ದ್ರಾಕ್ಷಿನೂ ಹಾಕ್ಬೋದಮ್ಮ, ಅವ್ರವ್ರ ಇಷ್ಟ. ಯಾವ್ದು ಬೇಕಾದ್ರೂ ಹಾಕಿದ್ರೆ ರುಚಿ ಚೆನ್ನಾಗಿ ಇರುತ್ತಲ್ವಾ? ಸೊ ಆಗ್ತಾ ಇದೆ. ಅದೆಷ್ಟೊತ್ತು ತಣ್ಣಗಾಗುತ್ತೆ? ಸ್ವಲ್ಪ ಹೊತ್ತು? ಇಲ್ಲ, ಹಾಗೇನಿಲ್ಲ, ಸ್ವಲ್ಪ ಆರಿದ್ರೆ ಸಾಕು. ಬಿಸಿದು ಕುಡಿದ್ರೆ ಕುಡಿಬಹುದು. ಎರಡು ತರ ಟೇಸ್ಟ್. ತಣ್ಣಗಾದ್ರೂ ಕುಡಿಬಹುದು, ಬಿಸಿ ಇದ್ರೆ. ಆಯ್ತಮ್ಮ, ಕುದೀತಾ ಇದೆಯಲ್ಲ, ಆರಿಸ್ಬಿಟ್ಟು. ನಿಮ್ಗೆ ಯಾವ ತರದ್ ಇಷ್ಟ? ಬಿಸಿ ಬಿಸಿ ಮಾಡ್ಕೊಂಡು ಕುಡಿತೀರಾ, ತಣ್ಣಗಿರೋದು ಕುಡಿತೀರಾ, ಹೇಗೆ? ಬಿಸಿದೇ ಇಷ್ಟ. ಬಿಸಿದೇ ಇಷ್ಟ. ಕೆಲವು ಸತಿ ಆ ಫ್ರೆಶ್ನೆಸ್ ಇರೋದು ಬಿಸಿಯಲ್ಲೇ. ಆಯ್ತಮ್ಮ. ಸೊ ಎರಡು ಸಿಹಿ ತಿಂಡಿಗಳು ರೆಡಿ ಇದೆ ಅಲ್ವಾ ಅಮ್ಮ? ರೆಡಿ ಇದೆ. ಟೇಸ್ಟ್ ಮಾಡ್ಬೋದಾ? ಮಾಡ್ಬೋದು. ಗಸಗಸೆ ಪಾಯಸದ್ದು ಪರಿಮಳ ಹೊಡಿತಾ ಇದೆ ಮುಖಕ್ಕೆ. ಎಲ್ಲಿ ಯಾವ್ದು ಬೇಕಮ್ಮ ನಿಂಗೆ? ಬೌಲ್ ತಗೊಳ್ಳಿ. ಇದು ಆಲ್ರೆಡಿ ನೀವು ಕಟ್ ಮಾಡಿ ಇಟ್ಟಿದ್ದೀರಾ? ತೆಗೆದಷ್ಟೇ ಪೀಸ್. ಅದನ್ನ ನೀವು ಕೈಯಲ್ಲೇ ತೆಗೆದು ಬಿಡ್ತೀರಾ? ತೆಗೆದು. ಅದು ಗಟ್ಟಿ ಆಗ್ಬಿಟ್ಟಿದೆ ಅಮ್ಮ. ಸರಿ ಸರಿ. ಫುಲ್ ಕಲರೇ ಒಂದು ಚೇಂಜ್ ಆಗ್ಬಿಟ್ಟಿದೆ ಅಲ್ವಾ? ಗಸಗಸೆ ಪಾಯಸದ್ದು ಪಾಕ ಎಲ್ಲ ಬೆಲ್ಲದ ಕಲರ್. ಬೆಲ್ಲ ಹಾಕಿದೀರಾ? ಕಲರ್. ಅದಕ್ಕೆ ಬೆಲ್ಲದ ಬದಲು ಸಕ್ಕರೆನೂ ಹಾಕ್ಬೋದಾ? ಹಾಕ್ಬೋದು, ಅವ್ರು ಉಣ್ಣೋರ ಮೇಲೆ. ಸಕ್ಕರೆನೂ, ಬೆಲ್ಲನೂ ಚೆನ್ನಾಗಿರುತ್ತೆ. ಬೆಲ್ಲ ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ತಾರೆ. ಈಗ ಚಿಕ್ಕಿ ಸಹ ರೆಡಿ ಇದೆ. ಇದು ಕಟ್ ಮಾಡ್ಲಿ. ನಿಮ್ಗೆ ಹೇಗಾಗುತ್ತೆ? ನೀವು ಹೇಗ್ ಮಾಡ್ತೀರಮ್ಮ? ಅದು ಕೈಯಲ್ಲೇ ಮಾಡ್ತೀರಾ? ಕೈಯಲ್ಲೇ ಬರುತ್ತೆ, ತೆಗೆದ್ಬಿಡು. ಅದನ್ನ ಒಂದ್ಸತಿ ನೀವು ಸ್ವಲ್ಪ ತಗೊಂಡು ಮಾರ್ಕ್ ಹಿಂಗೆ ಕೈಯಲ್ಲೇ ಮಾಡ್ಬೋದು. ಇದು ಕೊಡ್ತೇವೆ ಪ್ಲೇಟ್. ಈಗ ನಾವು ಶೇಂಗಾ ಚಿಕ್ಕಿ ಎಲ್ಲ ಅಂಗಡಿಯಲ್ಲಿ ನೋಡಿದ್ದೆ, ಇಷ್ಟು ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಒಂದು ಚಿಕ್ಕಿ ರೆಡಿ ಆಗುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಇದು ಎಳ್ಳಿಂದು ಮಾಡ್ತಾರೆ, ಶೇಂಗಾದ್ದು ಮಾಡ್ತಾರೆ, ಗೋಡಂಬಿದು ಮಾಡ್ತಾರೆ. ಗೋಡಂಬಿನೂ ಈ ಶೇಂಗಾ ಬದಲು ನಾನು ಗೋಡಂಬಿನೂ ಹಾಕ್ಬೋದು. ಬಿಳಿ ಎಳ್ಳಿಂದು ಮಾಡ್ತಾರೆ. ಈಸಿ, ನಾವು ಕೈಲೇನೆ ಮಾಡ್ಬೋದು. ಈಗ ಮಕ್ಕಳೆಲ್ಲ ಚಾಕ್ಲೇಟ್ ನನ್ಗೆ ಇನ್ನೊಂದ್ ಬೇಕು, ಬರ್ಫಿ ಬೇಕು ಅಂತ ಅಂಗಡಿ ತಗೊಳೋದ್ಕಿಂತ ಈ ಚಿಕ್ಕಿ ಮಾಡ್ಕೊಟ್ರೆ ಒಂಥರ ನೋಡಿ, ನೋಡಕ್ಕೂ ಇದು ಚಾಕ್ಲೇಟ್ ಕಲರೇ ಇದೆ. ಕಡಲೆ ಬೀಜದ್ದು, ಶೇಂಗಾ ಬೀಜದ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಕೊಡ್ಬೋದಲ್ವಾ? ಎರಡು ಸ್ವೀಟ್ಸ್ ಅನ್ನ ರೆಡಿ ಮಾಡಿದ್ದೀರಾ? ಸೊ ಇವಾಗ ಎರಡು ಒಟ್ಟಿಗೆ ಟೇಸ್ಟ್ ಮಾಡ್ಬಿಡೋಣ? ಎರಡು ಒಟ್ಟಿಗೆ ಟೇಸ್ಟ್ ಇಟ್ಕೊಡ್ತೀನಿ. ಯಾವಾಗ್ಲೂ ನಾವು ಒಂದು ಸ್ವೀಟ್ ಒಂದು ಖಾರ ತಿಂತಾ ಇದ್ದೆ. ಎರಡು ಸ್ವೀಟ್ ತಿನ್ನಿಸ್ತಾ ಇದ್ದೀರಾ? ಟೇಸ್ಟ್ ನೋಡಿ. ಓಕೆ. ಯಾವ್ದು ಫಸ್ಟ್ ತಿನ್ ನೋಡ್ಲಿ ಅಮ್ಮ? ಫಸ್ಟ್ ಮಾಡಿದ್ದು ಫಸ್ಟ್ ತಿನ್ಬಿಡ್ತೀನಿ. ಕಾಯ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಒಂದು ಏನ್ ಹೇಳ್ತಾರೆ, ಶೈನಿಂಗ್ ಇದೆ, ಕಲರ್ ಇದೆ, ಅದರಲ್ಲಿ ಕಡಲೆ ಬೀಜ ತುಂಬಾ ಟೇಸ್ಟ್ ಆಗಿ ಕಾಣ್ತಾ ಇದೆ. ಇದಂತೂ ಘಮ ಘಮ ಪರಿಮಳ ಬರ್ತಾನೆ ಇದೆ. ಸೊ ನಾನು ಫಸ್ಟ್ ಚಿಕ್ಕಿ ತಿಂದು ನೋಡಿ ಮತ್ತೆ ಗಸಗಸೆ ಪಾಯಸ ನೋಡಿ ಅಂತ ಹೇಳ್ತಾ ಇದ್ದೀರಾ? ನೋಡ್ತೀನಿ.
ಆ ಕ್ರಿಸ್ಪಿನೆಸ್ ಇದೆಯಲ್ಲ ಅದ್ಭುತವಾಗಿದೆ. ರುಚಿ 10 ನಿಮಿಷದಲ್ಲಿ ಇಂತ ಒಂದು ಜಲ್ದಿ ತಿಂಡಿ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಷ್ಟು ಚೆನ್ನಾಗಿದೆ. ಒಂದು ಅರ್ಧ ಗಂಟೆ ಸಾಕು, ಎಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ರೆ ಅರ್ಧ ಗಂಟೆಯಲ್ಲಿ ನೀವು ಇಂತ ಒಂದು ಅದ್ಭುತವಾದ ಕ್ಲೀನ್ ಮಾಡಿಬಿಟ್ಟು ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಅಮ್ಮ, ಅಷ್ಟು ಟೇಸ್ಟ್ ಆಗಿದೆ, ಅಷ್ಟೊಂದು ಚೆನ್ನಾಗಿದೆ. ಇದನ್ನ 4-5 ಪೀಸು ನಾನು ತಿಂತೀನಿ ಅಂತಾನೆ ಅನ್ಕೊಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಗಸಗಸೆ ಪಾಯಸ ಅಂತೂ ಟೇಸ್ಟ್ ಮಾಡ್ಲೇಬೇಕಮ್ಮ. ನೋಡ್ತೀನಿ. ಎಷ್ಟು ಟೇಸ್ಟ್ ಇದೆ ಅಂದ್ರೆ ನಿಜವಾಗ್ಲೂ ಅತ್ಯದ್ಭುತವಾಗಿದೆ ಅಮ್ಮ. ಅಷ್ಟೊಂದು ಚೆನ್ನಾಗಿ ಮಾಡಿದೀರಾ. ನನಗೆ 2 ಸ್ವೀಟ್ ನನಗೆ ತಿಂದ ಅಭ್ಯಾಸ ಇರ್ಲಿಲ್ಲ. ಆದ್ರೆ ಈಗ ಅನ್ಸುತ್ತೆ 2 ಸ್ವೀಟ್ ಅಲ್ಲ, ಇನ್ನೊಂದು ಸ್ವೀಟ್ ನೀವು ಮಾಡಿದ್ದು ತಿನ್ಬೋದು, ಅಷ್ಟು ಚೆನ್ನಾಗಿ ಮಾಡಿದೀರಾ. ಈ ಉತ್ತರ ಕರ್ನಾಟಕ ಶೈಲಿಯ ಗಸಗಸೆ ಪಾಯಸ ಮತ್ತು ಶೇಂಗಾ ಚಕ್ಕಿಯನ್ನ ತುಂಬಾ ವಿಶಿಷ್ಟವಾಗಿ ಮಾಡಿದೀರಾ. ನಮ್ಮ ವೀಕ್ಷಕರಿಗೋಸ್ಕರ ಇದರ ಮಾಡುವ ವಿಧಾನವನ್ನು ತಿಳಿಸಿ ಅಮ್ಮ. ಇದು ಶೇಂಗಾ ಚಕ್ಕಿ. ಶೇಂಗಾ ಮೊದಲು ಹುರಿದ್ಬಿಟ್ಟು ಕ್ಲೀನ್ ಮಾಡಬೇಕು. ಎಷ್ಟು ಶೇಂಗಾ ಇರುತ್ತೆ ಬೌಲಿಗೆ ಅಳತೆ ಮಾಡ್ಕೋಬೇಕು. ಅಷ್ಟೇ ಸಕ್ಕರೆ ತಗೋಬೇಕು, ಎಷ್ಟಿರುತ್ತೆ ಅಷ್ಟೇ. ಮೊದಲೇ ಸಕ್ಕರೆನ ಪಾತ್ರೆಯಲ್ಲಿ, ನೀರೇನೂ ಹಾಕಲ್ಲ, ಸಕ್ಕರೆ ಕರಗಿಸ್ತಾ ಇರ್ಬೇಕು. ಸ್ಲೋ ಗ್ಯಾಸ್ ಇಟ್ಕೊಂಡು ಕರಗಿಸ್ತಾ ಇರ್ಬೇಕು. ಅದು ಒಳ್ಳೆ ನೀರಾಗ್ಬಿಡುತ್ತೆ, ಸಕ್ಕರೆ ಒಳ್ಳೆ ನೀರಾಗ್ಬಿಡುತ್ತೆ. ಅದು ಅಲ್ಲಿವರೆಗೂ ಅದನ್ನ ಆಡಿಸ್ತಾ ಇರಬೇಕು. ಆಮೇಲೆ ಸ್ವಲ್ಪ ಶೇಂಗಾ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ ಏಲಕ್ಕಿ ಮಿಕ್ಸ್ ಮಾಡಿ ಸ್ವಲ್ಪ ಹಂಗೆ 1 ನಿಮಿಷ ಅದು ಕೂಡ್ಲಿಕ್ಕೆ ಅಂತ ಮಾಡಿಬಿಟ್ಟು, ಇದು ಪಾಕ ಏನಾಗುತ್ತಲ್ಲ ಆವಾಗ ಶೇಂಗಾ ಪೌಡ್ರ್ ಅದಕ್ಕೆ ಸುರಿಬಿಟ್ಟು ಗ್ಯಾಸ್ ಆರಿಸಿಬಿಡಬೇಕು. ಆರಿಸಿ ಸುಂದು ಇದಕ್ಕೆ ತಟ್ಟೆಗೆ ಸುರಿಬಿಡೋದು. ತುಪ್ಪ ಹಾಕ್ತಿದ್ರು ನಡುತ್ತೆ, ಹಾಗೆ ಬರುತ್ತೆ ಅದು. ಹಾಕಿ ಸ್ವಲ್ಪ ಆರಿಂದ ಕಟ್ ಮಾಡಬೇಕು. ಕಟ್ ಮಾಡಿ ಇದು ಮಾಡಿದರೆ ಶೇಂಗಾ ಚಕ್ಕಿ ರೆಡಿ. ಇನ್ನು ಗಸಗಸೆ ಪಾಯಸ ಅದು ಒಂದು ಕೊಬ್ಬರಿ ತೆಂಗಿನಕಾಯ್ದು ಬರುತ್ತಲ್ಲ ಮಿಕ್ಸ್, ಪೂರ್ಣ ತೆಗಿಯಂಗಿಲ್ಲ, ಕರೀದು ಬಿಡಬೇಕು. ಅಷ್ಟು ಬಿಡಿದೆಲ್ಲ ಒಂದು ಕಾಯಿ ತಕ್ಕೊಂಡು ಅದಕ್ಕೆ ಒಂದು 15 ಗ್ರಾಮ್ ಕಸಗಸೆ, 15-20 ಗ್ರಾಮ್ ಕಸಗಸೆ, ಅಷ್ಟೇ ಅಳತೆ ಹುರಿದ ಅಕ್ಕಿ. ಗಸಗಸೆ ಹುರಿಯಲ್ಲ, ಲಘು ಹೊತ್ತು ಬಿಡುತ್ತೆ ಅದು. ಕಸಗಸೆ ಹುರಿಯಲ್ಲ, ಅಕ್ಕಿ ಹುರ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿ ಅದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಇಲ್ಲ ಹಾಲು, ಅದಕ್ಕೆ 1 ಲೀಟ್ರ್ 3/4 ಲೀಟ್ರಿಂದ 1 ಲೀಟ್ರ್ ಹಾಲಿನ ಅಳತೆ. ಅದಕ್ಕೆ ಸ್ವಲ್ಪ ಬೆಲ್ಲ ನಮಗೆ ಟೇಸ್ಟಿ ತಕ್ಕಾಗೆ. ಕೆಲವರು ಸ್ವೀಟ್ ಭಾಳ ತಿಂತಾರೆ, ಭಾಳ ಹಾಕ್ಕೋತಾರೆ. ಕಡಿಮೆ ನಾರ್ಮಲ್ ತಿನ್ನೋರು ಇದು ಹಾಕ್ಕೋತಾರೆ. ಅದೆಲ್ಲ ಬೆಲ್ಲ ಕರಗಿದ ಮೇಲೆ ಇದು ಮಿಕ್ಸಿ ಸಣ್ಣ ಭಾಳ ಗಂಧ ಥರ ಅಂತಾರಲ್ಲ ಆ ರೀತಿ ಮಾಡ್ಕೊಂಡ್ಬಿಟ್ಟು ಆ ಬೆಲ್ಲ ಕರಗಿದ ಮೇಲೆ ಕೂಡಿಸೋದು. ಆಮೇಲೆ ಹುರಿದು ಗೋಡಂಬಿ ಇದೆಲ್ಲ ತುಪ್ಪದಲ್ಲಿ ಹುರಿದು ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ 2 ವಿಶಿಷ್ಟವಾದ ಉತ್ತರ ಕರ್ನಾಟಕ ಶೈಲಿಯ 2 ಸಿಹಿ ತಿಂಡಿಗಳು ರೆಡಿ ಆಗಿದೆ. ಇವತ್ತು ನಮ್ಮ ಖಾನಾವಳಿಗೆ ಬಂದು ನೀವು ಒಂದು ಅತ್ಯಂತ ವಿಶಿಷ್ಟವಾದ 2 ತಿಂಡಿಗಳನ್ನ ಮಾಡಿ ತೋರಿಸಿದ್ದೀರಮ್ಮ. ನಮ್ಮ ಖಾನಾವಳಿ ಕಾರ್ಯಕ್ರಮ ನೋಡ್ತೀರಾ, ನಮ್ಮ ಬಸವ ವಾಹಿನಿ ನೋಡ್ತೀರಾ ಅಲ್ವಾ? ಇದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಾನು ನಮ್ಮ ಫ್ರೆಂಡ್ಸ್ಗೆ, ನಮ್ಮ ರಿಲೇಷನ್ಗೆಲ್ಲ ಹೇಳಿದೆ, ನಮ್ಮದು ಬಸವ ಟಿ ವಿ ಬರ್ತಾ ಇದೆ ನೋಡಿ, ಕಾರ್ಯಕ್ರಮ ಚೆನ್ನಾಗಿರ್ತಾವೆ, ವಚನಗಳು, ನೃತ್ಯಗಳು, ಖಾನಾವಳಿ ಅಂತ ಒಂದು 1.5 ಪ್ರೋಗ್ರಾಮ್ ಅಂತ. ಆಮೇಲೆ 2 ಗಂಟೆಗೆ ಅಕ್ಕನ ಬಳಗ ಅಂತ ಬರುತ್ತೆ. ಎಲ್ಲ ಫಂಕ್ಷನ್ಗಳೆಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ. ಬಸವಣ್ಣ ಅವ್ರದ್ದು ವಚನ, ಅಕ್ಕ ಮಾತಿದೆಲ್ಲ ಚೆನ್ನಾಗಿ ಬರ್ತವೆ ಅಂತ ಹೇಳ್ತಾನೆ ಇರ್ತೀನಿ. ಕೆಲವ್ರು ಗೊತ್ತಿರಲ್ಲಲ್ಲಮ್ಮ, ಈಗ ಬಂದಿದೆ ಚಾನಲ್, ಅದು ಹೇಳ್ತಾ ಇದ್ದೀನಿ. ಚೆನ್ನಾಗಿ ನಮ್ಮ ರಾಣೆಬೆನ್ನೂರನ್ನೆಲ್ಲ ಪ್ರೋಗ್ರಾಮ್ ಕೊಟ್ವಿ ನಾವೆಲ್ಲರೂ. ಖುಷಿ ಅನಿಸ್ತಿತ್ತು. ಒಂದು ಹೊರಗೆ ನಮಗೆ ಬರಲಿಕ್ಕೆ ಅವಕಾಶ ಸಿಕ್ಕಂಗೆ ಬಸವ ಟಿ ವಿಯಿಂದ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ಕೃಷ್ಣಪ್ಪ ಅವ್ರಿಗೆ ಸಲ್ಬೇಕದೆಲ್ಲ. ಹೌದಮ್ಮ, ಇವತ್ತು ನಾವು ಸಹ ಖುಷಿ ಪಡ್ತಾ ಇದ್ದೇವೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉತ್ತರ ಕರ್ನಾಟಕ ಶೈಲಿಯ ಒಂದು ಗಸಗಸೆ ಪಾಯಸ ಮತ್ತೆ ಶೇಂಗಾ ಚಿಕ್ಕಿಯನ್ನ ತುಂಬಾ ರುಚಿಯುಕ್ತವಾಗಿ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ಶರಣು. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಗಸಗಸೆ ಪಾಯಸ ಮತ್ತು ಶೇಂಗಾ ಚಿಕ್ಕಿಯನ್ನು ಹೇಗೆ ಮಾಡುವುದು ಅಂತ. ನೀವು ಕೂಡ ತಪ್ಪದೆ ಈ 2 ಸಿಹಿ ತಿಂಡಿಗಳನ್ನ ಮಾಡಿ ನಿಮ್ಮ ಮಕ್ಕಳಿಗೆ ನೀವು ತಿನ್ನಿಸಿ, ಹಾಗೆ ಮನೆಯವರೆಲ್ಲ ಕೂತ್ಕೊಂಡು ನೀವು ಸವಿಬೇಕು. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಎಷ್ಟೋ ಸತಿ ಯಾವ ಸಿಹಿ ತಿಂಡಿ ಮಾಡೋದಕ್ಕೆ ನಮ್ಗೆ ಟೈಮ್ ಇಲ್ಲ. ಯಾಕಂದ್ರೆ ಎಲ್ಲರೂ ನಾವು ಬ್ಯುಸಿ ಇರ್ತೀವಿ, ನಮಗೆ ಟೈಮ್ ಇಲ್ಲ, ಮಾಡೋದಕ್ಕೆ ಗೊತ್ತೂ ಇರಲ್ಲ. ಆದ್ರೆ ಇವತ್ತು ವಿಧಾನವನ್ನು ನೋಡಿದೀರಾ, ಕೇವಲ 10 ನಿಮಿಷದಲ್ಲಿ ಶೇಂಗಾ ಚಿಕ್ಕಿ ರೆಡಿ ಆಗಿದೆ. ಎಷ್ಟೋ ಸತಿ ನಾವು ಚಾಕ್ಲೇಟ್ ಕೊಡ್ತೀವಿ, ಯಾವುದೇದೋ ಬರ್ಫಿ ಕೊಡ್ತೀವಿ, ಬೇರೆ ಬೇರೆ ರೆಡಿಮೇಡ್ ತಿಂಡಿಗಳನ್ನ ನಮ್ಮ ಮಕ್ಕಳಿಗೆ ಕೊಡ್ತೀವಿ. ಅದು ಎಲ್ಲದಕ್ಕಿಂತ ನೀವು ಆರೋಗ್ಯಪೂರ್ಣವಾದ ಒಂದು ಚಿಕ್ಕಿ ಮಾಡಿ ಮಕ್ಕಳಿಗೆ ಕೊಡಿ, ಅವರು ತುಂಬಾ ಇಷ್ಟಪಡ್ತಾರೆ. ಹಾಗೇನೆ ಗಸಗಸೆ ಪಾಯಸ ಹಾಗೂ ಶೇಂಗಾ ಚಿಕ್ಕಿಯಲ್ಲಿರುವ ಆರೋಗ್ಯಪೂರ್ಣ ಅಂಶಗಳನ್ನ ನಮ್ಮ ತಜ್ಞರು ನಿಮ್ಗೆ ತಿಳಿಸಿ ಹೇಳ್ತಾರೆ. ಬನ್ನಿ ನೋಡೋಣ. ಈ ಶೇಂಗಾ ಚುಕ್ಕಿಯನ್ನು ಮಾಡಿರ್ತಕ್ಕಂಥದ್ದು, ಈ ಶೇಂಗಾ ಅಂತಕ್ಕಂಥದ್ದು ಬಡವ್ರ ಬಾದಾಮಿ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಯಾಕಂದರೆ
ಬಾದಾಮಿಯಲ್ಲಿ ಏನು ಪೋಷಕ ತತ್ವಗಳಿದ್ದಾವೆ ಎಲ್ಲ ನಮಗೆ ಈ ಶೇಂಗಾ ಬೀಜದಲ್ಲಿ, ಇದನ್ನು ಬೆಂಗಳೂರಿನ ಜನ ಕಡಲೆ ಬೀಜ ಅಂತ ಕರೀತಾರೆ, ಇದರಲ್ಲಿ ಸಿಗ್ತವೆ. ನಿಮ್ಮ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಸಮಸ್ಯೆ ಕಾಡ್ತಾ ಇರ್ತಕ್ಕಂಥದ್ದು ಏನಂದರೆ ಈ ರಕ್ತಹೀನತೆ ಕೊರತೆ. ಅದರಲ್ಲಿ ಈ ಹಲವಾರು ಜನರಿಗೆ ಎಷ್ಟೊಂದು ರಕ್ತಹೀನತೆ ಇದೆ ಅಂತ ಹೇಳಿದ್ರೆ ರಕ್ತ ಉತ್ಪತ್ತಿನೇ ಆಗ್ತಾ ಇಲ್ಲ. ಈ ಶ್ರೀಮಂತರ ಮನೆಯಲ್ಲಿ ವಾಸ ಮಾಡ್ತಕ್ಕಂಥವ್ರು ನೋಡಬೇಕು, ಅವ್ರಿಗೂ ಕೂಡ ಇಷ್ಟಿಷ್ಟು ದಪ್ಪ ಇರ್ತಾರೆ, ಆದರೂ ಕೂಡ ಮೈಯಲ್ಲಿ ರಕ್ತ ಇರಲ್ಲ. ಯಾಕಂತೇಳಿದ್ರೆ ಶರೀರದಲ್ಲಿರ್ತಕ್ಕಂಥ ನ್ಯಾಚುರಲಿಟಿ ಅಂತಕ್ಕಂಥದ್ದು ಕಡಿಮೆ ಆಗಿರ್ತದೆ. ಅದಕ್ಕೆ ಏನು ಮಾಡ್ತಾರೆ, ಅವರು ಹಲವಾರು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ತಾರೆ ಈ ರಕ್ತವನ್ನು ಜಾಸ್ತಿ ಮಾಡಿಸ್ಕೊಳ್ಳಿಕ್ಕೆ. ಅರ್ಥ ಆಯ್ತಾ? ಕೆಲವು ಜನರಿಗೆ ನೋಡ್ಬೇಕು ನೀವು, ತೈಲೇಸೆಮಿಯಾ ಅಂತಕ್ಕಂಥ ಒಂದು ಸಮಸ್ಯೆ ಬರ್ತದೆ. ತೈಲೇಸೆಮಿಯಾ ಅಂತ ಹೇಳಿದ್ರೆ ರಕ್ತನೇ ಉತ್ಪತ್ತಿ ಆಗಲ್ಲ. ರಕ್ತ ಎಲ್ಲಿ ಉತ್ಪತ್ತಿ ಆಗುತ್ತೆ? ಬೋನ್ ಮ್ಯಾರೋದಲ್ಲಿ ಆಗುತ್ತೆ. ಆ ಎರೋಥ್ರೋಪೊಯಿಟಿನ್ ಅಂತಕ್ಕಂಥ ಒಂದು ಹಾರ್ಮೋನ್ ಇರ್ತದೆ ಕಿಡ್ನಿಯಲ್ಲಿ. ಅದನ್ನು ಬಳಸ್ಕೊಂಡು ಮತ್ತು ಆಕ್ಸಿಜನನ್ನು ಬಳಸ್ಕೊಂಡು ನಮ್ಮ ಬೋನ್ ಮ್ಯಾರೋ ಏನು ಮಾಡ್ತದೆ ಅಂತೇಳಿದ್ರೆ ರಕ್ತ ಉತ್ಪತ್ತಿಯನ್ನು ಮಾಡ್ತದೆ. ಅಲ್ಲಿ ರಕ್ತ ಉತ್ಪತ್ತಿ ಕಣಗಳನ್ನು ನಾವು ಬೋನ್ ಮ್ಯಾರೋದಲ್ಲಿ ನೋಡ್ಬೋದು. ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಸಾಯನಿಕ ಪದಾರ್ಥಗಳ ಸೇವನೆಯನ್ನು ನಾವು ಮಾಡೋದ್ರಿಂದ ನಮ್ಮ ಬೋನ್ ಮ್ಯಾರೋ ಏನಾಗುತ್ತೆ, ನಿಸ್ಸತ್ವಗೊಳ್ತಾ ಹೋಗುತ್ತೆ. ಈ ತೈಲೇಸೆಮಿಯಾ ಅಂತಕ್ಕಂಥದ್ದು ಏನಾಗುತ್ತೆ, ಅವ್ರಿಗೆ ಮತ್ತಿಷ್ಟು ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತೈಲೇಸೆಮಿಯಾ ಆಗಿರ್ಬೋದು, ಅನೆಮಿಕ್ ಪ್ರಾಬ್ಲಮ್ ಆಗಿರ್ಬೋದು, ಅರ್ಥ ಆಯ್ತಾ? ಇನ್ನೂ ಹಲವಾರು ಪ್ರಾಬ್ಲಮ್ಗಳಿರ್ತಾವೆ, ರಕ್ತದಲ್ಲಿ ತೊಂದರೆಗಳು ಆಗ್ತಕ್ಕಂಥದ್ದು. ಇವೆಲ್ಲವನ್ನು ಸರಿ ಮಾಡ್ಕೊಳ್ಬೇಕಂದ್ರೆ ನೀವು ಶೇಂಗಾ ಬೀಜ ಚಕ್ಕಿ ಆಗಿರ್ಬೋದು, ಶೇಂಗಾ ಬೀಜವನ್ನು ನೆನೆಸ್ಕೊಂಡು ತಿನ್ನೋದಾಗಿರ್ಬೋದು, ಇದನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಗಸಗಸೆ ಪಾಯಸ. ಈ ಗಸಗಸೆ ಪಾಯಸದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಆತ್ಮೀಯರೇ, ಈ ಗಸಗಸೆ ಪಾಯಸನ ಮತ್ತು ಅಗೇನು ನಾನು ಹೇಳ್ತಾ ಇದ್ದೀನಿ, ಬೆಲ್ಲದಲ್ಲಿ ಮಾಡಬೇಕು, ಸಕ್ಕರೆ ಹಾಕಬಾರ್ದು. ಭಾಳ ಮುಖ್ಯವಾಗಿ ಯಾರಿಗೆ ಜಾಯಿಂಟ್ ಪೇನ್ ಇರ್ತದೆ, ಅಂದರೆ ಅರ್ಥರೈಟಿಸ್ ಸಮಸ್ಯೆ ಇರ್ತದೆ, ಜಾಯಿಂಟ್ ಇವೆಲ್ಲ ಏನಾಗಿರ್ತದೆ, ಸೊಟ್ಟ ಆಗಿರ್ತವೆ ಬೆರಳುಗಳು, ಅದೆಲ್ಲದಕ್ಕೂ ಅತಿ ಅದ್ಭುತವಾಗಿರ್ತಕ್ಕಂಥ ಮದ್ದು ಅಂತ ಹೇಳಿದ್ರೆ ಗಸಗಸೆ ಪಾಯಸ. ಇನ್ನು ಕೆಲವು ಜನರಿಗೆ ಏನಾಗಿರ್ತದೆ, ಸಂದು ನೋವು ಬಂದು ಅಲ್ಲಿ ಸ್ವೆಲ್ಲಿಂಗ್ ಬಂದಿರ್ತದೆ, ಅದೇನಾಗಿರ್ತದೆ ಆಮವಾತ ಜಾಸ್ತಿಯಾಗಿ ಇಷ್ಟಿಷ್ಟು ದಪ್ಪ ಊದ್ಕೊಂಡಿರ್ತವೆ ಎಲ್ಲ ಸಂದುಗಳು. ಈ ಮೊಣಕಾಲು ಸಂದು ಊದ್ಕೊಂಡಿರ್ತದೆ, ಇಷ್ಟಿಷ್ಟು ದಪ್ಪ ಊದ್ಕೊಂಡಿರ್ತದೆ, ನಡಿಲಿಕ್ಕಾಗಲ್ಲ, ಓಡಾಡಲಿಕ್ಕಾಗಲ್ಲ ಅಂಥ ಒಂದು ದುಸ್ಥಿತಿ. ಇದಕ್ಕೆಲ್ಲ ಅರ್ಥರೈಟಿಸ್, ರುಮಟಾಯ್ಡ್ ಅರ್ಥರೈಟಿಸ್ ಅಂತೆಲ್ಲ ಕರೀತಾರೆ. ಆಸ್ಟಿಯೋ ಅರ್ಥರೈಟಿಸ್ ಅಂತ ಬರ್ತದೆ, ಅಂದರೆ ಸ್ಕಿನ್ನಲ್ಲೆಲ್ಲ ಬರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥರೈಟಿಸ್ ಇರ್ಬೋದು, ಅದಕ್ಕೆ ಒಳ್ಳೆ ಮದ್ದಂದರೆ ಗಸಗಸೆ ಪಾಯಸ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಗಸಗಸೆ ಪಾಯಸ ಮತ್ತು ಶೇಂಗಾ ಚಿಕ್ಕಿಯನ್ನು ಹೇಗೆ ಮಾಡುವುದು ಅಂತ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.